ಅಲ್ಲ, ಭಾಷಣ ಮಾಡಿದ್ದಾರೆ. ಭಾಷಣದ ಪ್ರತಿಯನ್ನು ಮಂಡನೆ ಮಾಡಿ ಮೊದಲ 2 ಲೈನ್ಗಳನ್ನು ಮತ್ತು ಕೊನೆಯ 2 ಲೈನ್ಗಳನ್ನು ಹೇಳಿದರೆ ತಪ್ಪೇನಿದೆ? ಇಡೀ ಭಾಷಣವನ್ನು ಅದ್ರ ಮಂಡನೆ ಮಾಡ್ದಂಗೆ ಈ ಥರ ನೂರಾರು ಪ್ರಕರಣಗಳು ಹಿಂದೆಯೂ ನಡೆದಿದೆ. ರಾಜ್ಯಪಾಲರ ಭಾಷಣವನ್ನು ಮಂಡನೆ ಮಾಡಿ ಹೋದಂಥ ಉದಾಹರಣೆಗಳು ತುಂಬ ಇದೆ. ರಾಜ್ಯಪಾಲರು ಎಲ್ಲೂ ಕೂಡ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿಲ್ಲ, ಸಂಪ್ರದಾಯವನ್ನು ಉಲ್ಲಂಘನೆ ಮಾಡಿಲ್ಲ. ಆದರೆ ರಾಜ್ಯಪಾಲರಿಗೆ ಅವಮಾನ ಮಾಡೋದು ಯಾರು ಅಂತ ಕೇಳಿದರೆ ಕಾಂಗ್ರೆಸ್ಸಿನ ಸದಸ್ಯರು. ಸದನದ ನಿಯಮಾವಳಿ ಪುಸ್ತಕದಲ್ಲಿ 27ನೇ ಪಾಯಿಂಟ್ ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ರಾಜ್ಯಪಾಲರ ಭಾಷಣಕ್ಕಿಂತ ಮುಂಚೆ, ಭಾಷಣದ ಸಂದರ್ಭದಲ್ಲಿ ಮತ್ತು ಭಾಷಣದ ನಂತರ ಯಾರೂ ಕೂಡ ಅನುಚಿತವಾದಂಥ ವರ್ತನೆಗಳನ್ನು ಮಾಡೋಂಗಿಲ್ಲ. ಮಾಡಿದರೆ ಅವರ ಮೇಲೆ ಕ್ರಮ ತಗೊಳ್ಬೇಕು ಸ್ಪೀಕರ್ ಅವರು ಅಂತೇಳಿ ನಿಯಮ ಹೇಳ್ತಾ ಇದೆ. ಸೊ ಈ ನಿಯಮದ ಪ್ರಕಾರ ಯಾರು ಅನುಚಿತ ವರ್ತನೆಯನ್ನು ಮಾಡಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಸ್ಪೀಕರ್ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಗೊತ್ತಿಲ್ಲ, ನಾವು ಮಾಧ್ಯಮಗಳ ಮುಖಾಂತರ ಗೊತ್ತಿರುವಂಥದ್ದು. ರಾಜ್ಯಪಾಲರು ಸದನಕ್ಕೆ ಬರೋಲ್ಲ ಅಂತಲೂ ಎಲ್ಲೂ ಹೇಳಿಲ್ಲ. ರಾಜ್ಯಪಾಲರು ಕೆಲವು ಆಕ್ಷೇಪಣೆಗಳನ್ನು ತೆಗೀರಿ ಅಂತ ಹೇಳಿರ್ಬೋದು, ಸರ್ಕಾರಕ್ಕೆ ಬಿಟ್ಟಂಥ ವಿಷಯ. ರಾಜ್ಯಪಾಲರು ಬಂದು ತನ್ನ ಸರ್ಕಾರದ ಭಾಷಣವನ್ನು ಮಂಡನೆ ಮಾಡಿದ್ದಾರೆ. ಎಲ್ಲಿ ಉಲ್ಲಂಘನೆ ಮಾಡಿದ್ದಾರೆ? ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಸದನದ ನಿಯಮಾವಳಿ 27ರ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಸ್ಪೀಕರ್ ಅವರಿಗೆ ಮನವಿ ಮಾಡ್ತೇವೆ.